ಸಂಸ್ಥೆಗಳ ಸಂಘ ಅಂದರೆ ಈ ಒಂದು ಸಂಸ್ಥೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ, ಮುರುಡೇಶ್ವರ ವಸತಿ ಶಾಲೆ, ಶ್ರೀಮತಿ ಇಂದಿರಾ ಗಾಂಧಿ ಏಕಲವ್ಯ ಶ್ರೀ ನಾರಾಯಣಗುರು ವಸತಿ ಶಾಲೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರ ಒಂದು ಸಂಘದ ವತಿಯಿಂದ ಇಂದು ನಾವು ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಈ ಮೂಲಕ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನೀಡಲಿಕ್ಕೆ ಬಯಸ್ತಾ ಇದ್ದೀವಿ. ನನ್ನ ಹೆಸರು ರಮೇಶ್ ಸೂರ್ಯವಂಶಿ ಎಂಬುದಾಗಿ, ನಾವು ಈ ಸಂಘದ ರಾಜ್ಯ ಕಾರ್ಯದರ್ಶಿ ಆಗಿದ್ದು ನಮ್ಮ ಬೇಡಿಕೆಗಳು ಈ ರೀತಿ ಇವೆ. ನಾವು 6 ರಿಂದ 10 ವರ್ಷ ಮೇಲ್ಪಟ್ಟು ಅತಿ ಕಡಿಮೆ ಸಂಬಳದಲ್ಲಿ ಕ್ರೈಸ್ ಸಂಸ್ಥೆಗಾಗಿ ನಾವು ದುಡಿತಾ ಇದ್ದೇವೆ. ಅಲ್ಲದೆ ನಮ್ಮ ವಯೋಮಾನ ಮೀರ್ತಾ ಇದೆ. ಹಾಗೆ ನಮಗೆ ಯಾವುದೇ ರೀತಿಯ ಸೇವಾನುಭವ ಆಧರಿಸಿ ಮುಂದಿನ ನೇಮಕಾತಿಯಲ್ಲಿ ನಮಗೆ ವರ್ಷಕ್ಕೆ 5 ಕೃಪಾಂಕವನ್ನು ನೀಡಬೇಕಂತ ಹೇಳಿ ನಮ್ಮದು ಒಂದು ಬೇಡಿಕೆಯಾಗಿದೆ. ಮುಂದುವರೆದು 6 ರಿಂದ 10 ವರ್ಷ ಮೇಲ್ಪಟ್ಟು ಕಾರ್ಯನಿರ್ವಹಿಸುತ್ತಿರುವಂತಹ ಅನುಭವದ ಅತಿಥಿ ಶಿಕ್ಷಕರನ್ನ ವಯೋಮಾನ ಆಧರಿಸಿ ಖಾಯಂ ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ಳಬೇಕು. ಅಲ್ಲದೆ ಈ ಹಿಂದೆ ಮೊದಲು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಖಾಯಂ ಅಲ್ಲದ ಶಿಕ್ಷಕರನ್ನು ವಿಲೀನಗೊಳಿಸಿಕೊಂಡಿರುವುದು ಹಾಗೂ ಖಾಯಂಗೊಳಿಸಿರುವ ನಿದರ್ಶನಗಳಿವೆ. ಅದೇ ಮಾನದಂಡಗಳನ್ನು ಅನುಸರಿಸಿ ನಮಗೂ ಸಹ ಖಾಯಂ ಮಾಡಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಅಥವಾ ಜವಾಹರ್ ನವೋದಯ ಶಾಲೆಯ ಅತಿಥಿ ಶಿಕ್ಷಕರ ವೇತನ 34,000ದಿಂದ 36,000ವರೆಗಿದೆ. ಈ ಒಂದು ಮಾನದಂಡವನ್ನು ಅನುಸರಿಸಿ ಕ್ರೈಸ್ ಸಂಸ್ಥೆಯ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರಿಗೆ ವೇತನ ನೀಡಬೇಕಂತ ಹೇಳಿ ನಾವು ಕೇಳ್ತಾ ಇದ್ದೇವೆ. ಅದೇ ರೀತಿ ಸೇವಾ ಭದ್ರತೆ, PF ಹಾಗೂ ವೈದ್ಯಕೀಯ ಸೌಲಭ್ಯ ನೀಡಬೇಕು. ದಸರಾ ರಜೆ ಹಾಗೂ ಬೇಸಿಗೆ ರಜೆಯಲ್ಲಿ ಕೈಬಿಡದೆ ನಮ್ಮನ್ನು ಶೈಕ್ಷಣಿಕವಾಗಿ ಕಾರ್ಯನಿರ್ವಹಿಸಿಕೊಂಡು ವರ್ಷ ಪೂರ್ತಿ ಸಂಬಳ ನೀಡಬೇಕು. ಜೊತೆಗೆ ವಸತಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರುಗಳು ಅಪಘಾತಕ್ಕೀಡಾದಾಗ ಅಥವಾ ಅಕಾಲಿಕ ಮರಣ ಹೊಂದಿದಾಗ ಅವರ ಕುಟುಂಬಕ್ಕೆ ಇಲಾಖೆ ವತಿಯಿಂದ ಕನಿಷ್ಠ 5 ಲಕ್ಷ ರೂಪಾಯಿಗಳ ಆರ್ಥಿಕ ನೆರವು ನೀಡಬೇಕಂತ ಹೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿ 2025-26ನೇ ಸಾಲಿನ ಆಯವ್ಯಯ ಘೋಷಣೆ ಸಂಖ್ಯೆ 140ರಲ್ಲಿ ಘೋಷಿಸಿರುವಂತೆ ಗೌರವಧನದ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿ ಹಾಗೂ ಅವಲಂಬಿತರಿಗೂ ರೂಪಾಯಿ 5 ಲಕ್ಷದವರೆಗೆ ನಗದು ರಹಿತ ಆರೋಗ್ಯ ಭರವಸೆ NEPಯನ್ನು ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಅನುಷ್ಠಾನಗೊಳಿಸಲು ಮನವಿ ಮಾಡ್ತಾ ಇದ್ದೇವೆ. ಜೊತೆಗೆ ಪ್ರತಿ ತಿಂಗಳು 5ನೇ ತಾರೀಕಿನೊಳಗೆ ಗೌರವಧನವನ್ನು ಶಿಕ್ಷಕರ ಖಾತೆಗೆ ಜಮಾ ಮಾಡಿಸಬೇಕಂತ ಹೇಳಿ ನಮ್ಮ ಬೇಡಿಕೆಯಾಗಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರ್ತಕ್ಕಂಥ ಹಲವಾರು ಶಾಲೆಗಳು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಸುಮಾರು 10 ವರ್ಷಗಳಿಂದ ಅತಿ ಕಡಿಮೆ ಸಂಬಳದಲ್ಲಿ ದುಡಿಸ್ಕೊಳ್ತಾ ಇದೆ. ಈ ಸಂಬಳ ಕಡಿಮೆ ಇರುವ ಜೊತೆಗೆ ದಸರಾ ರಜೆ ಬಂತಂದ್ರೆ ನಮ್ಮನ್ನು ಶಾಲೆಯಿಂದ ಬಿಡುಗಡೆಗೊಳಿಸಿ ಆ ರಜೆ ಸಂದರ್ಭದಲ್ಲಿ ಸಂಬಳ ನೀಡ್ತಾ ಇಲ್ಲ. ಜೊತೆಗೆ ಬೇಸಿಗೆಯಲ್ಲೂ ಕೂಡ ನಮ್ಮ ಅತಿಥಿ ಶಿಕ್ಷಕರು ಕೂಲಿ ಕೆಲಸಕ್ಕೆ ಹೋಗಬೇಕಾಗಿದೆ. ಅವರಿಗೂ ಕೂಡ ಕುಟುಂಬ ಇದೆ, ಮಕ್ಕಳಿದ್ದಾರೆ. ರಜೆ ಸಂದರ್ಭದಲ್ಲಿ ಇದೇ ಹುದ್ದೆಯನ್ನು ನೆಚ್ಕೊಂಡು ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಈ ಸಂಬಳ ಇಲ್ಲ ಅಂತಂದ್ರೆ ನಾವು ರಜೆ ಸಂದರ್ಭದಲ್ಲಿ ಏನು ಮಾಡ್ಬೇಕಂತ ಹೇಳಿ ತೋರಿಸ್ತಾ ಇಲ್ಲ. ಈ ಮನವಿಯನ್ನು ಹಲವಾರು ಸಾರಿ ನಾವು ಸಮಾಜ ಕಲ್ಯಾಣ ಸಚಿವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೇವೆ. ಆದರೂ ಕೂಡ ಇಲ್ಲಿಯವರೆಗೆ ಯಾವುದೇ ಅಧಿಕಾರಿಗಳು ಸಚಿವರು ಸ್ಪಂದನೆ ಕೊಟ್ಟಿಲ್ಲ. ನಮ್ಮ ಸಮಸ್ಯೆ ಇನ್ನೂವರೆಗೂ ಬಗೆಹರಿದಿಲ್ಲ. ಈಗ ನಮ್ಮ ವಯೋಮಾನ ಮೀರ್ತಾ ಬಂದಿದೆ. ಇದೇ ಶಾಲೆಯಲ್ಲಿ ನಾವು 10 ವರ್ಷಕ್ಕಿಂತ ಹೆಚ್ಚು ಮೇಲ್ಪಟ್ಟು ಸೇವೆ ಸಲ್ಲಿಸ್ತಾ ಇದ್ದೀವಿ. ಆದ ಕಾರಣ ಸರ್ಕಾರ ಒಂದು ನಮ್ಮ ಅನುಕಂಪ ಆಧಾರದಲ್ಲಿ ನಮ್ಮನ್ನು ಮುಂದಿಟ್ಕೊಂಡು ಸೇವೆಯನ್ನು ಖಾಯಂಗೊಳಿಸಬೇಕು ಅಥವಾ ನಮಗೆ ವರ್ಷಕ್ಕೆ 5% ಕೃಪಾಂಕನಾದರೂ ನೀಡಬೇಕಂತೇಳಿ ನಾವು ಈ ನಮ್ಮ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಸಚಿವರಿಗೆ ಹಾಗೂ ನಮ್ಮ ಕ್ರೈಸ್ ಇಡಿಯವರಿಗೂ ನಾವು ಮನವಿ ಪತ್ರ ಇವತ್ತು ಸಲ್ಲಿಸ್ತಾ ಇದ್ದೀವಿ. ಸರ್, ಈಗ ಇಡೀ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಏನು ನೀವು ಅತಿಥಿ ಶಿಕ್ಷಕರಿದ್ದೀರಲ್ಲ, ಎಲ್ಲರದ್ದು ಗೋಳಿದೆನಾ ಅಥವಾ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರದ? ಸರ್, ಇದು ಇಡೀ ರಾಜ್ಯ ತುಂಬಾ ಇರ್ತಕ್ಕಂಥ ಅತಿಥಿ ಶಿಕ್ಷಕರು ಉಪನ್ಯಾಸಕರ ಒಂದು ನೋವಾಗಿದೆ, ಸಮಸ್ಯೆ ಇದೆ ಸರ್. ಆ ಪ್ರಕಾರ ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಜನ ಇರಬಹುದು ತಾವು ಅತಿಥಿ ಶಿಕ್ಷಕರು? ಸುಮಾರು 100ಕ್ಕಿಂತ ಹೆಚ್ಚು ಅತಿಥಿ ಶಿಕ್ಷಕರಿದ್ದು ಇಡೀ ರಾಜ್ಯ ತುಂಬಾ ನಮ್ಮ ಕ್ರೈಸ್ ಸಂಸ್ಥೆಯಲ್ಲಿ 2,000ಕ್ಕಿಂತ ಹೆಚ್ಚು ಅತಿಥಿ ಶಿಕ್ಷಕರಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ಇದೇ ಸಮಸ್ಯೆ ಇದೆ ಸರ್. ಅಂದ್ರೆ ಪ್ರತಿ ವರ್ಷ ಇದೇ ತರ ಮಾಡ್ತಾರ ಅಥವಾ ಇದೇ ವರ್ಷ ಮಾಡಿದಾರೆ? ಪ್ರತಿ ವರ್ಷ ಸರ್ ದಸರಾ ರಜೆ ಸಂಬಳ ಕಡಿತಗೊಳಿಸ್ತಾರ, ಬೇಸಿಗೆಯಲ್ಲಿ ಸಂಬಳ ನೀಡುವುದಿಲ್ಲ. ಜೊತೆಗೆ ಸೇವಾ ಭದ್ರತೆ ಕೊಟ್ಟಿಲ್ಲ. ಇನ್ನೂವರೆಗೆ ನಾವು ವೈದ್ಯಕೀಯ ಸೌಲಭ್ಯ ಇಲ್ಲ ಸರ್. ಒಂದು PF ಇಲ್ಲ, ESI ಖಾತಾ ಇಲ್ಲ, ಏನೂ ಕೂಡ ನಮಗೆ ಸೌಲಭ್ಯ ನೀಡ್ತಾ ಇಲ್ಲ.
ಈಗ ಇಲ್ಲಿವರೆಗೆ ನೀವೇನು 16-17 ಬೇಡಿಕೆಗಳೇನೋ ಇವೆ ನಿಮ್ದು ಈ ಒಂದು ಪತ್ರದಲ್ಲಿ. ಹ್ಮ್ ಸರ್. ಈ ಒಂದು ಬೇಡಿಕೆಗಳು ಈಡೇರ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತಾವು ಏನ್ ಮಾಡೋರಿದ್ದೀರಿ? ಈ ಬೇಡಿಕೆ ಸರ್ ನಾವು ಬಹಳಷ್ಟು ದಿನಗಳಿಂದ ಬೇಡಿಕೆ ಇದೆ. ಈ ಬೇಡಿಕೆ ಇರಲಿಲ್ಲ ಅಂತ ನಾವು ಇಡೀ ರಾಜ್ಯ ತುಂಬ ಎಲ್ಲ ಕ್ರೈಸ್ ಅತಿ ಶಿಕ್ಷಕರು ಉಪನ್ಯಾಸಕರು ಸೇರಿಕೊಂಡು ಈ ಬೆಳಗಾವಿನಲ್ಲಿ ನಡೀತಕ್ಕಂಥ ಚಳಿಗಾಲ ಅಧಿವೇಶನದಲ್ಲಿ ಉಪವಾಸ ಸತ್ಯಾಗ್ರಹ ಕೂಡಬೇಕಂತೇಳಿ ನಾವೆಲ್ಲ ಒಕ್ಕೊರಲಿನ ಒಂದು ನಿರ್ಧಾರ ಮಾಡಿದ್ದೇವೆ ಸರ್. ಬಂಧುಗಳೇ ನಮಸ್ಕಾರ. ನಾನು ಹನುಮಂತ ಮಟ್ಟೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ. ಇಂದು ನಾವು ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿದ್ದೇವೆ. ಕಾರಣ ಏನು, ನಮ್ಮ ಮೊದಲನೇ ಗುರು ತಾಯಿ, ಎರಡನೇ ಗುರು ಶಿಕ್ಷಕರಂತ ಏನಿದ್ದಾರೆ, ಇವರಿಗೆ ಈ ಗುರುಗಳಿಗೆ ಏನಂತಂದ್ರೆ ಇವತ್ತು ಸರ್ಕಾರ ಅನ್ಯಾಯ ಮಾಡ್ತಕ್ಕಂಥದ್ದು ನಮಗೆ ಗಮನಕ್ಕೆ ಬಂದದ. ರೈತರಿಗಂತೂ ಅನ್ಯಾಯ ಮಾಡ್ಕೊತಾ ಬಂದ 3 JCB ಪಕ್ಷದವರು, ಮತ್ತು ಅದೇ ರೀತಿ ಏನು ಈ ಶಿಕ್ಷಕರಿಗೆ ಕೂಡ ಏನಂತಂದ್ರೆ ಅನ್ಯಾಯ ಮಾಡ್ಕೊತಾ ಬಂದದ. ಏನು ಇವರು ವಸತಿ ಶಾಲೆಗಳ ಶಿಕ್ಷಕರು ಮತ್ತು ಉಪನ್ಯಾಸಕರ ಇದ್ದಾರೆ. ಇವರಿಗೆ ಏನು ದುಡಿತಾ ಇದ್ದಾರೆ, ಆ ದುಡಿಮೆಗೆ ತಕ್ಕಂತೆ ಇವರಿಗೆ ಸಂಬಳ ಕೊಡ್ತಾ ಇಲ್ಲ. ಮುಂಜಾನೆ 8 ಗಂಟೆಗೆ ಹೋದರೆ ರಾತ್ರಿ 6 ಗಂಟೆವರೆಗೆ ಏನಂತಾರೆ ಇವರು ಮಕ್ಕಳಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಆದರೂ ಕೂಡ ಇವರಿಗೆ ಎಷ್ಟು ಸರ್ಕಾರದಿಂದ ಖಾಲಿ 16,650, ಅತಿಥಿ ಉಪನ್ಯಾಸಕರಿಗೆ 18,500 ಕೊಡ್ತಾರೆ. ಸುಮಾರು ಇವರಿಗೆ ಏನು ಕಡಿಮೆ ಅಂತಂದ್ರೆ ಕೂಡ 30,000ಕ್ಕಿಂತ ಹೆಚ್ಚಿಗೆ ಏನಂತಾರೆ ಇವ್ರಿಗೆ ಸಂಬಳ ಕೊಡಬೇಕು ಸರ್ಕಾರ. ಯಾಕಂತಂದ್ರೆ ಗೊತ್ತಾ, ಸರ್ಕಾರಿ ಶಾಲೆಗಳಕ್ಕಿಂತ ಹೆಚ್ಚಿಗೆ ಏನಂತಂದ್ರೆ ಇವರು ದುಡಿತಾ ಇದ್ದಾರೆ. ಸರ್ಕಾರಿ ಶಾಲೆದಾಗ 1 to 7 ಇದ್ದರೆ, ಮತ್ತು ಹೈಸ್ಕೂಲ್ನಾಗ ಏನಂತಂದ್ರೆ 8 to 10 ತನಕ ಇರ್ತದೆ. ಇವರು 6ರಿಂದ 10ನೇ ತನಕ ಏನಂತಂದ್ರೆ ಏನು ಇವರು ಶಾಲೆ ಮಕ್ಕಳಿಗೆ ಪಾಠ ಹೇಳ್ತಾರೆ. ಒಂದೊಂದು ಶಿಕ್ಷಕರು ಏನಂತಂದ್ರೆ 5 ಸಬ್ಜೆಕ್ಟ್, 5 ಕ್ಲಾಸ್ಗಳಿಗೆ ಒಂದೊಂದು ಸಬ್ಜೆಕ್ಟ್ ಹೇಳಬೇಕಾಯ್ತದ. ಹಾಗಾಗಿ ಏನಂತಂದ್ರೆ ಅದು ಅಲ್ಲದೆ ಮತ್ತೆ ಇವ್ರಿಗೆ ಎಕ್ಸ್ಟ್ರಾ ಕ್ಲಾಸ್ ತಗೋತಾರ. ಇವ್ರ ದುಡಿಮೆಗಾಗಿ ಏನಂತಂದ್ರೆ ಸರ್ಕಾರ ಏನಂತಂದ್ರೆ ಸಂಬಳ ಕೊಡ್ತಾ ಇಲ್ಲ. ಇವ್ರದ್ದೇನಂದ್ರೆ ಕಂಡೀಷನಿಗೆ ಮೊದಲು ಏನಂದ್ರೆ ಇವ್ರು ಓದಿ ಹೇಳಿದ್ರು, ಆ ಕಂಡೀಷನ್ಗಳು ಏನಂತಂದ್ರೆ ಆದಷ್ಟು ಬೇಗ ಸರ್ಕಾರ ಏನಂತಾರೆ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಇವ್ರಿಗೆ ಏನಂತಂದ್ರೆ ಇವರ ದುಡಿಮೆಗೆ ತಕ್ಕಂತೆ ಸಂಬಳ ಕೊಡದೆ ಹೋದಾಗ ಏನು ಚಳಿಗಾಲದ ಅಧಿವೇಶನ ನಡೀತಾವ ನಮ್ಮ ಬೆಳಗಾವಿಯಲ್ಲಿ, ಅದರಲ್ಲಿ ಏನಂತಂದ್ರೆ ಇವರು ಹೋರಾಟಕ್ಕೆ ಏನಂತಂದ್ರೆ ನಾವು ಬೆಂಬಲ ಕೊಡ್ತೇವೆ ನಮ್ಮ ಪಕ್ಷದ ವತಿಯಿಂದ. ಅಲ್ಲಿವರೆಗೆ ತಾವೇನಂತಂದ್ರೆ ಇವರಿಗೆ ಬೆಂಬಲ ಅಲ್ಲ, ಅಲ್ಲೇನೋ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟ ಮಾಡಕ್ಕೆ ಅವಕಾಶ ಕೊಡ್ಲಾರ್ಗತ್ಲೆ ತಾವೇನಂತಂದ್ರೆ ಇವ್ರ ಬೇಡಿಕೆಗಳು ಇದ್ದಾವಲ್ಲ, ಅದೇನಂತರ ದಯವಿಟ್ಟು ಏನಂತಂದ್ರೆ ಏನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯ ಯಾರಿಗೆ ಬರೆದಿರೋದು ಪರಿಜನ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇವರಿಗೆ ಬರ್ತಾರೆ. ಮತ್ತು ಇನ್ನೂ ಒಂದು ಏನಂತಂದ್ರೆ ಮಾನ್ಯ ಕಾಂತರಾಜು PS ರವರು, ಕಾಂತರಾಜು ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘ ಬೆಂಗಳೂರು, ಇವರಿಗೆ ಏನಂದ್ರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಟ್ಟರೆ ದಯವಿಟ್ಟು ತಾವೇನಂತಂದ್ರೆ ಇದಕ್ಕೆ ಈ ಅರ್ಜಿಗೆ ಪರಿಗಣಿಸಿ ಕೂಡಲೇ ಇವರಿಗೆ ಏನಂತಂದ್ರೆ ಸರಿಯಾದ ಸಂಬಳ ಕೊಡಬೇಕು. ಮತ್ತು ESI ಅವೇನು ಇವ್ರದ್ದು PFಗಳಿದ್ದಾವ, ಇವ್ರದ್ದು ಒಂದು 9 ಕಂಡೀಷನ್ಗಳು ಏನಂತಂದ್ರೆ ಹೇಳ್ಯಾರ, ಅದೇನಂತಾರೆ ತಾವು ಗಂಭೀರವಾಗಿ ಪರಿಗಣಿಸಿ ಕೊಡಬೇಕಂತಂದು ಹೇಳಿ ನಾವು KRS ಪಕ್ಷದಿಂದ ಒತ್ತಾಯ ಮಾಡ್ತೀವಿ. ಒಂದು ವೇಳೆ ತಾವು ಕೊಡದೇ ಇದ್ದಾಗ ನಾವು ಇಡೀ ರಾಜ್ಯ ತುಂಬ ನಮ್ಮ ಪಕ್ಷದವರು ಇವರಿಗೆ ಬೆಂಬಲ ಕೊಟ್ಟೇನಂತಂದ್ರೆ ನಾವು ಏನು ಚಳಿಗಾಲದ ಅಧಿವೇಶನದಾಗ ನಾವು ಹೋರಾಟ ಮಾಡ್ತೇವೆ, ಇವ್ರ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೇವೆ ಅಂತಂದು ಹೇಳಿ ನನ್ನ ಮಾತು ಮುಗಿಸ್ತೀನಿ.